ಸಮೀರ್ ಮನೆಗೆ ಮತ್ತೆ ಬೆಳ್ತಂಗಡಿ ಪೊಲೀಸರು ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹೌದು, ಸಮೀರ್ ಮನೆಗೆ ಮತ್ತೆ ಬಂದಿದ್ರು ಬೆಳ್ತಂಗಡಿ ಪೊಲೀಸರು. ಬನ್ನೇರುಘಟ್ಟ ಸಮೀಪ ಇದೆ ಸಮೀರ್ ಮನೆ. ಮನೆಯ ಬಳಿ ಕಾದು ಕಾದು ವಾಪಸ್ ಹೋಗಿದ್ರು ಪೊಲೀಸರು. ಯಾರೂ ಬಾಗಿಲು ತೆಗೆಯದ ಕಾರಣ ಖಾಕಿ ವಾಪಸ್ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಳ್ತಂಗಡಿಯಲ್ಲಿನ ಪ್ರಕರಣ ಸಂಬಂಧ ಸಮೀರನ್ನ ಪೊಲೀಸ್ನವರು ಹುಡುಕೊಂಡು ಬಂದಿದ್ರು. ಯಾರೂ ಬಾಗಿಲು ತೆಗೆಯದ ಕಾರಣ ಪೊಲೀಸ್ನವರು ವಾಪಸ್ ಹೋಗಿದ್ರು. ಮತ್ತೆ ಮನೆ ಬಳಿ ಬಂದಿದ್ದಾರೆ ಬೆಳ್ತಂಗಡಿ ಪೊಲೀಸರು. ಆದರೆ ಮನೆಯಲ್ಲಿಯೇ ಆ ಸಮೀರ್ ಇದ್ದ ಅನ್ನುವಂಥ ಮಾಹಿತಿಯನ್ನು ನಾವಿಲ್ಲಿ ಗಮನಿಸಬೇಕು. ಎಸ್, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. ಸಮೀರ್ ಮನೆಗೆ ಬೆಳ್ತಂಗಡಿ ಪೊಲೀಸರು ಬೆಳ್ತಂಗಡಿ ಪ್ರಕರಣ ಸಂಬಂಧ ಬಂದಿರ್ತಾರೆ. ಆದರೆ ಯಾರೂ ಇಲ್ಲ ಅಂತ ವಾಪಸ್ ಹೋಗಿದ್ದಂಥ ಪೊಲೀಸ್ಗೆ ನಿಜಕ್ಕೂ ಕೂಡ ಶಾಕ್. ಮತ್ತೆ ಬರ್ತಾರೆ ಬೆಳ್ತಂಗಡಿ ಪೊಲೀಸರು. ಮನೆಯಲ್ಲೇ ಇರ್ತಾರೆ ಆ ಸಮೀರ್ಗೆ ಕಾಲ್ ಮಾಡಿ ಬಾಗಿಲು ತೆಗೆಸಿದ್ದಾರೆ ಪೊಲೀಸರು ಅನ್ನುವಂಥ ಮಾಹಿತಿ. ನಂತರ ಬಾಗಿಲನ್ನ ತೆರೆದ ಸಮೀರ್ ಮನೆಯವರು ಮನೆಯ ಒಳಗೆ ಹೋಗಿದ್ದಾರೆ ಬೆಳ್ತಂಗಡಿ ಪೊಲೀಸರು. ಕೋರ್ಟ್ನಿಂದ ಸರ್ಚ್ ವಾರೆಂಟ್ ಅನ್ನ ಖಾಕಿ ಪಡೆ ತಂದಿದೆ. ಇನ್ನು ಸಮೀರ್ನ ಬೆಂಗಳೂರು ಬಾಡಿಗೆ ಮನೆಯಲ್ಲಿ ಪರಿಶೀಲನಾ ಪ್ರಕ್ರಿಯೆ ಕೂಡ ನಡೆದಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಎಐ ವಿಡಿಯೋ ಸಂಬಂಧ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಬನ್ನೇರುಘಟ್ಟದ ಸಮೀರ್ ನಿವಾಸದಲ್ಲಿ ಪರಿಶೀಲನಾ ಪ್ರಕ್ರಿಯೆ ನಡೆದಿದೆ. ಪೊಲೀಸರಿಗೆ ಈ ಸಂದರ್ಭದಲ್ಲಿ ಸಮೀರ್ ಸಹಕರಿಸಿಲ್ಲ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ಸ್ಪೆಕ್ಟರ್ ನಾಗೇಶ್ ಕದ್ರಿ ಮತ್ತು ತಂಡ ಪರಿಶೀಲನಾ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದೆ. FSL ವಿಭಾಗದ ಸಿಬ್ಬಂದಿ ಜೊತೆಯಲ್ಲಿಯೇ ಮನೆಯಲ್ಲಿ ಪರಿಶೀಲನೆ ಮುಂದುವರೆದಿದೆ. ನ್ಯಾಯಾಲಯದಿಂದ ಸರ್ಚ್ ವಾರೆಂಟ್ ಅನ್ನು ಪಡೆದು ಪರಿಶೀಲನೆ ಮಾಡಲಾಗಿತ್ತು. ವಿಡಿಯೋ ಮಾಡಲು ಬಳಸಿದಂಥ ಕಂಪ್ಯೂಟರ್ ಇರ್ಬೋದು, ಮೊಬೈಲ್ ಇರ್ಬೋದು, ಇದೆಲ್ಲವನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಸೊ ಒಂದು ಕಡೆ ನೀವೇನು ನೋಡ್ತಾ ಇದ್ದೀರಿ, ಇದು ಸಮೀರ್ನ ಬನ್ನೇರುಘಟ್ಟದ ನಿವಾಸ. ಆರಂಭದಲ್ಲಿ ಬೆಳ್ತಂಗಡಿ ಪೊಲೀಸರು ಹೋದಾಗ ಅಲ್ಲಿ ಯಾರೂ ಕೂಡ ಇರೋದಿಲ್ಲ ಅಂತ ವಾಪಸ್ ಆಗಿರ್ತಾರೆ. ಮಗದೊಮ್ಮೆ ಅಲ್ಲಿಗೆ ಹೋಗ್ತಾರೆ. ಆ ನಂತರ ಸಮೀರ್ಗೆ ಫೋನ್ ಮಾಡಿ ಆತ ಇದ್ದಾನ ಇಲ್ವಾ ಅಂತ ಖಚಿತಪಡಿಸ್ಕೊಳ್ತಾರೆ. ಸಮೀರ್ ಅದೇ ಮನೆಯಲ್ಲಿರ್ತಾನೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಸೊ ಇದೇ ಹಿನ್ನೆಲೆಯಲ್ಲಿ ಅಲ್ಲಿ ಪರಿಶೀಲನಾ ಪ್ರಕ್ರಿಯೆ ಕೂಡ ನಡೆದಿದೆ. ಯಾಕಂದರೆ ನೀವು ಪಕ್ಕದಲ್ಲಿ ಜಿ ಕನ್ನಡ ನ್ಯೂಸ್ನ ಸ್ಕ್ರೀನ್ ಮೇಲೆ ಏನು ನೋಡ್ತಾ ಇದ್ದೀರಿ, ಇದೇ ಸಮೀರ್ ಅಂದು ಯೂಟ್ಯೂಬ್ನಲ್ಲಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ AI ದೃಶ್ಯಾವಳಿಗಳನ್ನು ಬಳಸಿಕೊಂಡು ಮನಮುಟ್ಟುವಂತೆ ಜನರಿಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಇದೇ ವಿಡಿಯೋಗೆ ಸಂಬಂಧಪಟ್ಟಂತೆ ದಾಖಲಾಗಿರುವಂಥ ಪ್ರಕರಣಕ್ಕೆ ಇದೀಗ ಪರಿಶೀಲನಾ ಪ್ರಕ್ರಿಯೆ ನಡೆದಿದೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಳ್ತಂಗಡಿ ಪೊಲೀಸರು ಸಮೀರ್ ಮನೆಯಲ್ಲಿ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಪರಿಶೀಲನಾ ಪ್ರಕ್ರಿಯೆ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮೂರ್ತಿ ಪ್ರತ್ಯಕ್ಷ ವರದಿ ಮಾಡಿದ್ದಾರೆ. ಬನ್ನಿ ನೋಡೋಣ. ಈಗಾಗಲೇ ದೇಶದಾದ್ಯಂತ ಪ್ರಮುಖವಾಗಿ ಸದ್ದು ಮಾಡ್ತಿರ್ತಕ್ಕಂಥ ಧರ್ಮಸ್ಥಳ ಪ್ರಕರಣ ಏನಿದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡಿ ಆ ಮೊಬೈಲ್ನಲ್ಲಿ ಹರಿಬಿಡ್ತಿರ್ತಕ್ಕಂಥ ಸಮೀರ್ ಅವರ ವಿಚಾರಣೆಯನ್ನು ಈಗಾಗಲೇ ಪೊಲೀಸರು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಪೊಲೀಸರು ಒಂದು ಸರ್ಚ್ ವಾರೆಂಟನ್ನು, ಅಂದರೆ ಸಮೀರ್ ಅವರ ಮನೆಯಲ್ಲಿ ಸರ್ಚ್ ವಾರೆಂಟನ್ನು ಕೋರ್ಟ್ ಮುಖಾಂತರ ಪಡ್ಕೊಂಡಂಥ ಬೆಳ್ತಂಗಡಿ ಪೊಲೀಸರು ಈಗಾಗಲೇ ಬೆಂಗಳೂರು ಹೊರವಲಯದಲ್ಲಿರ್ತಕ್ಕಂಥ ಆನೇಕಲ್ ತಾಲೂಕಿನ ಹುಲ್ಲಳ್ಳಿಲಿರ್ತಕ್ಕಂಥ ಅವರ ಬಾಡಿಗೆ ಮನೆಯಲ್ಲಿ ಬಂದು ಈಗಾಗಲೇ ಸರ್ಚನ್ನು ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಆದಂಥ ನಾಗೇಶ್ ಕದ್ರಿ ಅವರ ನೇತೃತ್ವದಲ್ಲಿ 5 ಜನ ಪೊಲೀಸರು ಕೂಡ ಈಗಾಗಲೇ ಹುಲ್ಲಳ್ಳಿಲಿ ಇರ್ತಕ್ಕಂಥ ಸಮೀರ್ ಅವರ ಮನೆಗೆ ಬಂದು ಸರ್ಚನ್ನು ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಆತನ ಮನೆಯಲ್ಲಿ ವಿಡಿಯೋಗಳನ್ನು ಹೇಗೆ ರೆಕಾರ್ಡ್ ಮಾಡ್ತಿದ್ದ ಮತ್ತು ಆ ವಿಡಿಯೋಗಳನ್ನು ಹೇಗೆ ಅಪ್ಲೋಡ್ ಮಾಡ್ತಿದ್ದ, ಅದಕ್ಕೆ ಸಂಬಂಧಪಟ್ಟಂತೆ ಪರಿಕರಗಳು ಯಾವ್ಯಾವ ಇದ್ದಾವೆ ಪ್ರಕರಣ, ಅಂದರೆ ಒಂದು ಮೊಬೈಲ್ ಆಗಿರ್ಬೋದು, ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಏನೆಲ್ಲ ಸಿಗ್ತವೆ. ಮತ್ತು ಇಲ್ಲಿ ಆತ ಸ್ಟುಡಿಯೋವನ್ನು ಮಾಡ್ಕೊಂಡಿದ್ದ, ಅದನ್ನು ಮೇಂಟೈನ್ ಮಾಡಲಿಕ್ಕೆ ಯಾರ್ಯಾರು ಹುಡುಗರನ್ನ ಇಟ್ಕೊಂಡಿದ್ದ ಅಂಥೇಳಿ ಕೂಡ ಕೂಲಂಕುಷವಾಗಿ ಒಂದು ತನಿಖೆಯನ್ನು ಮಾಡಲಿಕ್ಕೆ ಆತ ವಾಸ ಇದ್ದಂತಹ ಬಾಡಿಗೆ ಮನೆಯಲ್ಲಿ ಬರ್ತಕ್ಕಂಥದ್ದು. ಶುರುವಾತಿನಲ್ಲಿ ಬಂದಂತಹ ಪೊಲೀಸರು ಕೂಡ ಬಂದು ಒಂದು ಬಾಗಿಲನ್ನು ಬಡಿತಕ್ಕಂಥದ್ದು. ಆದರೆ ಆ ಒಂದು ಬಾಗಿಲು ತೆಗೆದಂಥ ಸಂದರ್ಭದಲ್ಲಿ ಯಾರು ಬಾಗಿಲನ್ನು ತೆರೆಯೋದಿಲ್ಲ. ಹಾಗಾಗಿ ವಾಪಸ್ ಹೋಗುವಂಥ ಸಂದರ್ಭದಲ್ಲಿ ಸಮೀರ್ ಅವರ ಮೊಬೈಲ್ಗೆ ಫೋನ್ ಮಾಡಿದಂತಹ ಬೆಳ್ತಂಗಡಿ ಪೊಲೀಸರು ಖುದ್ದು ಸಮೀರೇ ಬಂದು ನಾನು ಇಲ್ಲೇ ಇದ್ದೀನಿ ಬನ್ನಿ ಅಂತೇಳಿ ಆತನೇ ಕೀಯನ್ನು ತಗೊಂಬಂದು ಓಪನ್ ಮಾಡಿ ಆತನೇ ಒಂದು ತನಿಖೆಗೆ ಸಹಕಾರ ಮಾಡ್ತಿರ್ತಕ್ಕಂಥದ್ದು. ಈಗಾಗಲೇ ಅವ್ರ ಜೊತೆ ಬಂದಿರತಕ್ಕಂಥ ಸೋಕೋ ಟೀಮ್ ಆಗಿರ್ಬೋದು, ಪೊಲೀಸರಾಗಿರ್ಬೋದು, ಎಲ್ಲರೂ ಕೂಡ ಒಂದು ಸಮೀರ್ ಇದ್ದಂತಹ ಬಾಡಿಗೆ ಮನೆಯಲ್ಲಿ ಒಂದು ಮೂಲೆಯನ್ನು ಬಿಡದೆ ಇಂಚಿಂಚು ಕೂಡ ಒಂದು ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಯಾವ ರೀತಿ ವಿಡಿಯೋ ಮಾಡ್ತಿದ್ದ, ಅದಕ್ಕೆ ಬಳಸ್ತಾ ಇದ್ದಂತಹ ಮೊಬೈಲ್ ಯಾವುದು, ಲ್ಯಾಪ್ಟಾಪ್ ಯಾವುದು, ಹಾರ್ಡ್ ಡಿಸ್ಕ್ ಯಾವುದು, ಮತ್ತು ಇದಕ್ಕೆ ಅಂದರೆ ಒಂದು ವಿಡಿಯೋ ಮಾಡಬೇಕಂದ್ರೆ ಒಬ್ಬರ ಕೈಯಿಂದ ಆಗೋದಿಲ್ಲ, ಅದಕ್ಕೆ
ಬೇರೆಯವರೆಲ್ಲ ಸಹಕಾರ ಬೇಕಾಗುತ್ತೆ. ಹಾಗಾಗಿ ಅವ್ರಿಗೂ ಕೂಡ ಇಬ್ಬರನ್ನು ಆ ಒಂದು ಕೆಲಸಕ್ಕೆ ಇಬ್ಬರನ್ನು ನೇಮಕ ಮಾಡ್ಕೊಂಡಿದ್ದಂತೇಳಿ ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು. ಅವ್ರಿಗೂ ಕೂಡ ತಿಂಗಳಿಗೆ ಸಂಬಳದಂತೆ 30,000 ಕೊಟ್ಟು ಅವ್ರನ್ನ ಸಂಬಳಕ್ಕೋಸ್ಕರ ಇಟ್ಕೊಂಡು ಒಂದು ಎಡಿಟಿಂಗ್ ಮಾಡೋದಾಗಿರ್ಬೋದು, ವಿಡಿಯೋ ಅಪ್ ಮಾಡೋದಾಗಿರ್ಬೋದು, ಇವೆಲ್ಲವನ್ನು ಕೂಡ ಸಮೀರ್ ಇಲ್ಲಿ ಮಾಡ್ತಾ ಇದ್ದ ಅಂತ ಹೇಳಿ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಒಂದು ತಾಸಿನಿಂದನೂ ಕೂಡ ಬೆಳ್ತಂಗಡಿ ಪೊಲೀಸರು ಆತನ ಮನೆಗೆ ಬಂದು ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಸದ್ಯ ಆತ ಇದ್ದಂಥ ಬಾಡಿಗೆ ಮನೆಯಲ್ಲಿ ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥ ಪೊಲೀಸರು ತನಿಖೆಯನ್ನು ಕೂಡ ಇನ್ನೂ ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಮೂರ್ತಿ ಸಿ, ಜಿ ಕನ್ನಡ ನ್ಯೂಸ್, ಆನೇಕಲ್.